ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ, ಒಬ್ಬ ಲೀಡರ್ ಹುಟ್ಟುಹಬ್ಬ ಅಂದರೆ ರಕ್ತದಾನ ಶಿಬಿರ, ಆಸ್ಪತ್ರೆಗಳಲ್ಲಿ ಹಣ್ಣು ಬ್ರೆಡ್ ಹಂಚಿಕೆ ಅಥವಾ ಭಾರಿ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಪಟಾಕಿ ಸಂಭ್ರಮ. ಆದರೆ ನಿಜವಾದ ಫಾಲೋವರ್ಸ್ ಅಂದರೆ ಯಾರು ಗೊತ್ತಾ? ಬ್ಯಾನರ್ ಹಾಕೋರಲ್ಲ, ಬೆಟರ್ ಸಮಾಜ ಕಟ್ಟೋರು. ಹೌದು ವೀಕ್ಷಕರೇ, ಈ ಟೀ ಶರ್ಟ್ ಧರಿಸ್ಕೊಂಡು ಕೈಯಲ್ಲಿ ಚೀಲ ಹಿಡಿದು ಬೆಟ್ಟದ ಮೇಲೆ ಕಸ ಎತ್ತುತ್ತಿರುವ ಸಾಮಾನ್ಯ ಜನ ಅಲ್ಲ. ಇವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂದೀಪ್ ರೆಡ್ಡಿ ಫಾಲೋವರ್ಸ್. ಪ್ರತಿ ವರ್ಷ ಜನವರಿ 25ರಂದು ಪ್ಲಾಸ್ಟಿಕ್ ಮುಕ್ತ ನಂದಿ ಹಿಲ್ಸ್ ಅನ್ನೋ ಸಂಕಲ್ಪದೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಸೇರಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಂದಿ ಬೆಟ್ಟ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಕಸವನ್ನ ಶೇಖರಿಸಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಎಂದಿನಂತೆ ಏನು ಗಣರಾಜ್ಯೋತ್ಸವದ ಪ್ರಯುಕ್ತ ನಾಳೆ ಗಣರಾಜ್ಯೋತ್ಸವ, ಅದಕ್ಕೆ ಪೂರಕವಾಗಿ ಇವತ್ತು ಭಾನುವಾರನೇ ಪೂರ್ವಭಾವಿಯಾಗಿ ಒಂದು ಸಾಂಕೇತಿಕವಾಗಿ ದೇಶವನ್ನ ಕಟ್ಟುವ ಕಡೆಗೆ ಒಂದು ಸಣ್ಣ ಇಟ್ಟಿಗೆಯನ್ನ ಇಡುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರದ ನನ್ನೆಲ್ಲ ಯುವ ಮಿತ್ರರು ಮತ್ತು ಪ್ರಬುದ್ಧ ಜನತೆ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ಪ್ರತಿ ವರ್ಷ ಸಹ. ಅದರಂತೆಯೇ ಇವತ್ತು ಏನು ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹತ್ತೋದ್ರ ಮುಖಾಂತರ ಅದರ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಎಲ್ಲ ಅಲ್ಲಿ ಬಿಸಾಕಿರುವಂತ ಪ್ಲಾಸ್ಟಿಕ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಅವುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವುಗಳನ್ನ ಕರೆಕ್ಟ್ ಆಗಿ ಕಸದ ಇದಕ್ಕೆ ಸೇರಿಸುವಂತ ಕೆಲಸವನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ. ಅದರಂತೆ ಈ ಸಲ ಸಹ ನೂರಾರು ಸಂಖ್ಯೆಯಲ್ಲಿ ನನ್ನ ಯುವ ಮಿತ್ರರು ಸೇರಿದ್ದಾರೆ. ಇವತ್ತು ಸಹ ಅದೇ ಕೆಲಸವನ್ನ ಮಾಡಿದ್ವಿ ಸರ್. ಈಗ ಈ 2-3 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ, ಹಾಗೇನೆ ಮುಂದುವರಿಯುತ್ತದ ಅಥವಾ ಇವತ್ತಿಗೆ ನಿಲ್ಲುತ್ತಾ ಅಂತ? ನನ್ಗೆ ಏನೇ ಕೆಲಸ ಮಾಡಿದ್ರು ನನ್ನ ಜೀವ ಇರೋವರೆಗೂ ಮುಂದುವರಿಸಬೇಕು ಅನ್ನೋದು ನನ್ನ ಸಂಕಲ್ಪ. ಅದರಂತೆ ನಾವ್ ಏನೇ ಕೆಲಸ ಮಾಡ್ಕೊಂಡ್ ಬಂದಿದ್ರು ಪ್ರತಿ ವರ್ಷನೂ ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ. ಇದು ನಡ್ಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನನ್ಗೆ ಯಾಕೆ ಅಂತಂದ್ರೆ ನನ್ನ ಉದ್ದೇಶ, ನನ್ನ ಇಂಟೆನ್ಷನ್ ಸರಿ ಇದೆ. ಆ ಉದ್ದೇಶದ ಹಿಂದೆ ದೇಶ ಕಟ್ಟುವಂತಹ, ನಮ್ಮ ಏನು ದೇಶದ ಒಗ್ಗಟ್ಟನ್ನು ತೋರಿಸುವಂತಹ, ನಮ್ಮ ಆಸ್ಮಿತೆಯನ್ನು ತೋರಿಸುವಂತಹ ಕೆಲಸನ ನಾವು ಮಾಡೋದ್ರಿಂದ ಇದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಯುವ ಮಿತ್ರರು, ಇದು ನಿಸ್ವಾರ್ಥ ಕೆಲಸ ಆಗಿರೋದ್ರಿಂದ ಎಲ್ಲರೂ ಸೇರ್ತಾ ಹೋಗ್ತಿದ್ದಾರೆ. ಪ್ರತಿ ವರ್ಷಕ್ಕಂತೆ ವರ್ಷವೂ ಸಹ ಇದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೋಡಿ, ಕೊರೆಯುವಂತ ಚಳಿ 5 ಗಂಟೆಗೆ ನಾವೆಲ್ಲ 5:15ಗೆ ಸೇರ್ಬೇಕು ಅಂದಾಗ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅಂದ್ರೆ ಎಷ್ಟೋ ಜನ ನನ್ನ ಯುವ ಮಿತ್ರರು ಯಾಕೆ ಬಂದಿಲ್ಲ ಅಂತಂದ್ರೆ ಹೂವಿನ ಸೀಸನ್ ಇದೆ. ಎಷ್ಟೋ ಜನ ನನ್ನ ಮಿತ್ರರು ರೈತರ ಮಕ್ಕಳು, ಅವರು ಹೂವ ಮಾರ್ಕೆಟ್ ತಗೊಂಡು ಹೋಗ್ಬೇಕು. ಆ ತರದಂತಹ ಪರಿಸ್ಥಿತಿಯಲ್ಲೂ ಸಹ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತೀವಿ ಅಂತಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಒಂದು ಒಳ್ಳೆಯ ದಿನ ಸರ್. ಪ್ರಕೃತಿ ನಮ್ದು, ಅದನ್ನ ಕಾಪಾಡೋದು ನಮ್ ಕರ್ತವ್ಯ. ಈ ವರ್ಷ ಸಂದೀಪ್ ರೆಡ್ಡಿ ಅವರ ಜೊತೆ ಅನು ಅಕ್ಕ ಹಾಗೂ ವಿವಿಧ ರೈತ ಸಂಘಟನೆಗಳು ಕೂಡ ಭಾಗವಹಿಸಿ ಸ್ವಚ್ಛತೆಯ ಸಂದೇಶವನ್ನ ಮತ್ತಷ್ಟು ಬಲಪಡಿಸಿದ್ರು. ಸಂಭ್ರಮ ಅಂದ್ರೆ ಶಬ್ದ ಮಾಡೋದಲ್ಲ, ಸಂಭ್ರಮ ಅಂದ್ರೆ ಸಮಾಜಕ್ಕೊಂದು ಸಂದೇಶ ಕೊಡೋದು. ನಿಜವಾದ ಗೌರವ ಅಂದ್ರೆ ಬ್ಯಾನರ್ ಕಟ್ಟೋದಲ್ಲ, ಪರಿಸರ ಕಾಪಾಡೋದು. ಇಂತಹ ಯುವಕರಿಂದಲೇ ನಮ್ಮ ನಂದಿ ಹಿಲ್ಸ್ ಪ್ಲಾಸ್ಟಿಕ್ ಮುಕ್ತವಾಗ್ಲಿ ಅನ್ನೋ ಆಸೆ ಮೂಡ್ತದೆ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಇದು ಒಂದು ಜಾಗೃತಿ ಚಳುವಳಿ. ಸುಮನ್ ಟಿವಿಗಾಗಿ ವಿಶೇಷ ವರದಿ.